Hi students, ಎಲ್ಲರಿಗೂ ನಮಸ್ಕಾರ. Welcome to the physics wala. Yes, before going to start, the topics or the concepts in the content of the chapter what are we are considering. First of all, I welcome you to the most powerful and also the important useful batch, that is a board booster batch 2026. ಯಾಕೆ ಇದನ್ನ ಪವರ್ಫುಲ್ ಅಂತ ಹೇಳ್ತಾ ಇದೀವಿ, ಯಾಕೆ ಇದನ್ನ ಇಂಪಾರ್ಟೆಂಟ್ ಅಂತ ಹೇಳ್ತಾ ಯೂಸ್ಫುಲ್ ಅಂತ ಹೇಳ್ತಾ ಇದೀವಿ ಅನ್ನೋದನ್ನ ನಾವು ಖಂಡಿತವಾಗ್ಲೂ ನೋಡೋಣ. ಓಕೆ, ಸೊ ಈ ಒಂದು ಲೆಕ್ಚರಲ್ಲಿ ನಾವೇನು ಡಿಸ್ಕಸ್ ಮಾಡಕ್ ಹೊರಡ್ತಾ ಇದ್ದೀವಿ ಅಂತಂದ್ರೆ ವಿ ಕ್ಯಾನ್ ಸೇ ವಾಟ್ ಇಸ್ ಇಂಟ್ರಡಕ್ಷನ್, ಅದರ ಇಂಪಾರ್ಟೆನ್ಸ್ ಆಫ್ ದಿಸ್ ಬ್ಯಾಚ್. ಈ ಬ್ಯಾಚ್ ನಾವು ಯಾಕೆ ಓದಬೇಕು, ಯಾಕೆ ನಾವು ಕಲಿಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿ ಅದಾದ್ಮೇಲೆ ಒಂದು ಸ್ಮಾಲ್ ಟಾಪಿಕ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ದಟ್ ಈಸ್ electric dipole and the field due to dipole. Okay, so let us see why we need this batch. ಈ ಬೋರ್ಡ್ ಬೂಸ್ಟರ್ ಬ್ಯಾಚ್ ನಮ್ಗೆ ಯಾಕೆ ಬೇಕು, ನಾವು ಯಾಕೆ ಇದರಲ್ಲಿ ಓದಬೇಕು ಅನ್ನೋದನ್ನ ಹೇಳಕ್ಕೆ ನಾನು ಹೊರಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ, ನಂಗೆ ತುಂಬಾನೇ ಖುಷಿ ಆಗತ್ತೆ. ಏನದು ಅಂತಂದಿದ್ದಾಗ ವಿ ಕ್ಯಾನ್ ಸೇ ನೋಡಿ, ತುಂಬಾ ಸ್ಟೂಡೆಂಟ್ಸ್ ವೆನ್ ಎವರ್ ವಿ ಗೋ ವಿತ್ ಸೀನಿಯರ್ಸ್ ಆಗಿರ್ಬೋದು, ಅವ ನಮ್ಮ ಪ್ರೀವಿಯಸ್ ಇಯರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೂ ಹ್ಯಾಸ್ ಟೇಕನ್ ದಿಸ್ ಬ್ಯಾಚ್, ಈ ಬ್ಯಾಚ್ ನ ತಗೊಂಡು ಈ ಒಂದು ಬ್ಯಾಚ್ ಇಂದ ಅವರ ಬೋರ್ಡ್ಸ್ ಅಲ್ಲಿ ನಿಯರ್ಲಿ 90 to 98% ನಿಮ್ಗೆ ಸ್ಕೋರ್ ಮಾಡಿ ನಮ್ಮನ್ನ ಭೇಟಿ ಮಾಡಕ್ ಬಂದಿದ್ದಾರೆ. ನಿಮ್ಮನ್ನೆಲ್ಲರನ್ನು ಸಹ ಒಂದು ಮೀಟ್ ಮಾಡಕ್ಕೆ ನಮ್ಗೆ ಅವಕಾಶ ಬಂದಿದೆ ನಮ್ಮ ಒಂದು ವಿಜಯೋತ್ಸವ ಫಂಕ್ಷನ್ ಅಲ್ಲಿ. ಓಕೆ, ಸೊ ವಿಜಯೋತ್ಸವ ಫಂಕ್ಷನ್ ನಲ್ಲಿ ನಾವು ನಿಮ್ಮನ್ನೆಲ್ಲರನ್ನು ಮೀಟ್ ಆಗುವಂತಹ ಒಂದು ಸಂದರ್ಭ ನಮಗೆ ಸಿಕ್ಕಿದೆ. ದಟ್ ಈಸ್ ದ ಬೋರ್ಡ್ ಬೂಸ್ಟರ್ ಬ್ಯಾಚ್. ಅಂಡ್ ಅಷ್ಟೇ ಅಲ್ಲ, ಅಂಡ್ ಫ್ರಮ್ ದೇರ್ ಫೀಡ್ಬ್ಯಾಕ್ we can say confidently, we can increase the confidence for your board examination ಅಂತ ಹೇಳ್ತಾ ಇದ್ದೀವಿ. ನೋಡಿ, ಬೋರ್ಡ್ ಎಕ್ಸಾಮಿನೇಷನ್ಗೆ we can increase your confidence ಅಂತ ನಾವು ಹೇಳಬಹುದು. ಓಕೆ, ಸೊ ದಿಸ್ ಇಸ್ ಅ ಬ್ಯಾಚ್ ಸೊ ಈ ಒಂದು ಬ್ಯಾಚ್ ಇಂದ ನಮಗೆ ನಿಮ್ಮನ್ನ ಮೀಟ್ ಮಾಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ರಿಯಲಿ ಫೀಲ್ ವೆರಿ ಹ್ಯಾಪಿ ಫಾರ್ ದಟ್. ಅಷ್ಟೇ ಅಲ್ಲ, ತುಂಬಾ ಜನ ಹೇಳ್ತಾ ಇರ್ತಾರೆ ಈ ಒಂದು ಬೋರ್ಡ್ ಬೂಸ್ಟರ್ ಬ್ಯಾಚ್ ಇಂದ ನಮಗೆ ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಯ್ತು ಸರ್. ಲಾಸ್ಟ್ ಮೂಮೆಂಟ್ ಅಲ್ಲೂ ಸಹ ನಾವು ಓದಿ ನಾವು ನೈಸ್ ಪರ್ಸೆಂಟೇಜ್ ನ ತಗೊಂಡು ನಾವು ಔಟ್ ಹೋಗಿದ್ದೀವಿ ಸೆಕೆಂಡ್ PUC ಅಂತ ಅಂದ್ಬಿಟ್ಟು. I feel very happy for that. And second question, what we teach, ಇದರಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡ್ತೀವಿ ಬೋರ್ಡ್ ಬೂಸ್ಟರ್ ಬ್ಯಾಚ್ ಅಲ್ಲಿ, what we are going to teach ಅಂತಂದ್ರೆ we are going to teach only board syllabus ಅಂತಂದ್ರೆ ಏನು ಸರ್, ನಮ್ಮ ಕಾಲೇಜಸ್ ಅಲ್ಲೂ ಸಹ ನಾವು ಓದ್ತೀವಿ ಅಲ್ವಾ ಅಂತ ಅನ್ಕೋಬಹುದು. ಆದರೆ which includes MCQs ಆಗಿರಬಹುದು, ಅಷ್ಟೇ ಅಲ್ಲದೆ fill in the blanks ಆಗಿರಬಹುದು. ನಿಮಗೆ 2 marks ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿ ಅದಾದ ಮೇಲೆ ನಿಮಗೆ 3 marks ನ ಸಹ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. we can go with 5 marks questions which includes derivations as well as numerical problems ಅಂತ ನಾವು ಹೇಳ್ತಾ ಇದೀವಿ. Is it clear? So these are all the points, these are all the things what we are going to cover in this particular batch. Obviously ನಿಮಗೆ ಗೊತ್ತಾಯ್ತಲ್ವಾ, ಸೊ ಯಾವಾಗಾದ್ರೆ ನಾವು ನಮಗೆ ಕ್ವಶನ್ ಪೇಪರ್ ಅಲ್ಲಿ ಬರುವಂತ ಒಂದು ಪ್ರತಿಯೊಂದು ನಾವು ಎಕ್ಸ್ಪ್ಲೈನ್ ಮಾಡ್ತೀವೋ, ನಾವು ಕಲಿತೀವೋ, ಓಕೆ, then we can easily get the confidence and we can happily score a very good percentage in our board examination ಅಂತ ನಾವು ಹೇಳ್ತಾ ಇದೀವಿ. and later we can have a question that how we teach, ಇದರಲ್ಲಿ ನಾವು ಹೇಗೆ ಓದ್ತೀವಿ, ಹೇಗೆ ಕಲಿತಾ ಇದ್ದೀವಿ ಅದಲ್ಲ, ಅದನ್ನ ನಾವೇ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅನ್ನೋದು ಸಹ ನಾವು ಕ್ವಶನ್ ಹಾಕಿದ್ದಾಗ I can say ಕಾನ್ಫಿಡೆಂಟ್ಲಿ ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದ್ರೆ we can say first one we will follow the scheme of what is that blueprint. We will follow the blueprint ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. blueprint ಪ್ರಕಾರ blueprint will explain the syllabus or will explain the content ಅಂತ ನಾವು ಹೇಳ್ತಾ ಇದೀವಿ. and whenever you go with the second one, ನೋಡಿ observe, we can explain the content or we can explain the thing according to scheme of evaluation ಅಂತ ಹೇಳೋದು. scheme of evaluation ಏನಿದು scheme of evaluation ನಮಗೆ ಗೊತ್ತೇ ಇಲ್ವಲ್ಲ ಅಂತ ಅನ್ಕೋಬಹುದು ನೀವೆಲ್ಲ. ಸೊ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಲ್ಲಿ ನೀವು ಎಕ್ಸಾಮಿನೇಷನ್ ಸೆಕೆಂಡ್ PUC ಎಕ್ಸಾಮ್ ಬರೀತೀರಲ್ವಾ, ಈ ಸೆಕೆಂಡ್ PUC ಎಕ್ಸಾಮ್ ಬರೆದ ಮೇಲೆ ನಿಮ್ಮ ಪೇಪರ್ಸ್ ಕರೆಕ್ಷನ್ಗೆ ಅಂತ
ಸೆಂಟರ್ಸ್ಗೆ ಹೋಗುತ್ತೆ, ಕೆಲವು ಸೆಂಟರ್ಸ್ ಅಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಲಿಮಿಟೆಡ್ ಸೆಂಟರ್ಸ್ಗೆ ಹೋಗುತ್ತೆ. ಆ ಸೆಂಟರ್ಸ್ ಅಲ್ಲಿ ಯಾರಾದ್ರೆ ಕ್ವಶನ್ ಪೇಪರ್ನ ಸೆಟ್ ಮಾಡಿರ್ತಾರೋ ಅವರು ಒಂದು ಎವ್ಯಾಲ್ಯೂಯೇಷನ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ವಿಚ್ ಇನ್ಕ್ಲೂಡ್ಸ್ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಇಷ್ಟು ಮಾರ್ಕ್ಸ್ಗೆ ಕೊಡಬೇಕು, ಈ ಪರ್ಟಿಕ್ಯುಲರ್ ಫಾರ್ಮುಲಾಗೆ ಸೋ ಮೆನಿ ಮಾರ್ಕ್ಸ್ ಆರ್ ಅಲಾಟೆಡ್ ಅನ್ನೋದು ಬ್ರೀಫ್ ಆಗಿ ಕೊಟ್ಟಿರ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಆರ್ ದ ಕಂಟೆಂಟ್ ಇನ್ ದಿಸ್ ಬ್ಯಾಚ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂಡ್ ಮೂರನೇದೇನು ಅಂತಂದಿದ್ದಾಗ ವಿ ಕ್ಯಾನ್ ಸೇ ವಾಟ್ ಟು ರೈಟ್ ಅಂಡ್ ವಾಟ್ ನಾಟ್ ಟು ರೈಟ್ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡಿ, ಅಬ್ಸರ್ವ್ ಮಾಡಿ, ಇವಾಗ ತುಂಬಾ ಜನಕ್ಕೆ ಇರುತ್ತೆ, ಸೊ ಒಂದು ಕಾನ್ಸೆಪ್ಟ್ ಬಗ್ಗೆ ತುಂಬಾ ನಾಲೆಡ್ಜ್ ಇರುತ್ತೆ ಅವ್ರಿಗೆ, ಆದ್ರೆ ಕೊಟ್ಟಿರೋ ಒಂದು ಕ್ವಶನ್ಗೆ ಅಷ್ಟು ಬರೆದು ಬಿಡ್ತಾರೆ. ಇನ್ನು ಕೆಲವ್ರಿಗೆ ಏನಂತಂದ್ರೆ ಒಂದು ಕ್ವಶನ್ ಕೊಟ್ರೆ ಅದು ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ 1 ವರ್ಡ್ ಆನ್ಸರ್ ಬರ್ತಾರೆ. ಸೊ ಹಾಗಾಗಿ ಕೆಲವು ಸರಿ ಜಾಸ್ತಿ ಇನ್ಫಾರ್ಮೇಶನ್ ನ ಬರಿತಾ ಇದೀವಿ, ಕೆಲವು ಸರಿ ನಿಮ್ಗೆ ಲೋ ಇನ್ಫಾರ್ಮೇಶನ್ ಲೆಸ್ ಇನ್ಫಾರ್ಮೇಶನ್ ನ ಬರಿತಾ ಹೋಗ್ತಾ ಇರ್ತೀವಿ. ಬಿಕಾಸ್ ಆಫ್ ದಟ್ ರೀಸನ್ ದೇರ್ ಮೇ ಬಿ ಎ ಚಾನ್ಸ್ ಟು ಲೂಸ್ ದ ಮಾರ್ಕ್ಸ್. ಯಾಕೆ ಸರ್ ಅಂತ ನೀವು ಕೇಳಬಹುದು. ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾಗ ಯಾಕೆ ಸರ್ ನಾವು ಮಾರ್ಕ್ಸ್ ನ ಸ್ಕೋರ್ ನ ಲೆಸ್ ಮಾಡ್ಕೊಂತೀವಿ ಅಂತಂದ್ರೆ ಇಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್, ಇಟ್ ಕ್ರಿಯೇಟ್ಸ್ ಏನಂತಾರೆ ನೆಗೆಟಿವ್ ಇಂಪ್ರೆಷನ್. ಏನಪ್ಪಾ ಇವನು ಹೇಗಂದ್ರೆ ಹಾಗೆ ಬರ್ದಿದ್ದೀನಲ್ವಾ ಅನ್ನೋ ಒಂದು ಯಾರಾದ್ರೆ ಟೀಚರ್ ಕರೆಕ್ಷನ್ ಮಾಡ್ತಾ ಇರ್ತಾರೋ ಅವರಿಗೊಂದು ಬ್ಯಾಡ್ ಇಂಪ್ರೆಷನ್ ಅನ್ನೋದು ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಹಾಗೆ ನಾವು ಮಾಡಬಾರದು. ಇಸ್ ಇಟ್ಲೆ? ಸೊ ದಟ್ ಇಸ್ ಅ ಥಿಂಗ್. ವಾಟ್ ಟು ರೈಟ್ ಅಂಡ್ ವಾಟ್ ನಾಟ್ ಟು ರೈಟ್ ಅನ್ನೋದನ್ನ ನಾವು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ವೆನೆವರ್ ವಿ ಗೋ ವಿತ್ ದ ಫೋರ್ತ್ ಪಾಯಿಂಟ್ ನಾವು ಹೋಗಿದ್ದಾಗ ವಿ ಕ್ಯಾನ್ ಸೇ ಕ್ವಶನ್ಸ್ ವಿತ್ ಏನ್ ಹೇಳ್ಬೋದು ನಾವಿಲ್ಲಿ ಪ್ರಿಸ್ಕ್ರೈಬ್ಡ್ ಆನ್ಸರ್ಸ್ ಅಂತ ನಾವು ಹೇಳಬಹುದು. ಪ್ರಿಸ್ಕ್ರೈಬ್ಡ್ ಆನ್ಸರ್ಸ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಎಷ್ಟು ಬರೀಬೇಕು, ಸೊ ಎಷ್ಟು ಬರದೆ ನಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಔಟ್ ಆಫ್ ಬರೋದಕ್ಕೆ ಹೇಗ್ ಬರೀಬೇಕು ಅನ್ನೋದನ್ನೆಲ್ಲ ನಾವು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಬ್ಯಾಚ್. ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ you can enjoy the batch and you can ask your doubts happily, and we can interact with each other. Okay, through the doubt engine already ನಮಗೆ ಓರಿಯಂಟೇಷನ್ ಪ್ರೋಗ್ರಾಮ್ ಅಲ್ಲಿ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನಿಮಗೆ ಆಪ್ ಬಗ್ಗೆ ಆಗಿರ್ಬೋದು, ಇಲ್ಲ ಬೋರ್ಡ್ ಲಾಂಚ್ ಆಗಬೇಕಾದ್ರೂ ಸಹ ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಗೆ ಕೊಟ್ಟಿರ್ತಾರೆ. ಓಕೆ, ಡೆಫಿನೆಟ್ಲಿ we can get a confidence and you can score a very good marks in your boards, second PUC boards. Okay, if you follow the instructions and if you follow the questions whatever we are discussing in the class ಅಷ್ಟೇ ಅಲ್ಲದೆ ನಾವೇನಾದ್ರೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವೋ, ಏನಾದ್ರೆ ನಾವು ನೋಟ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀವೋ ಆ ನೋಟ್ಸ್ ನೆಲ್ಲ ನೀವು ತಗೊಂಡು ಓದಿದ್ದೀರಾ ಅಂತಂದ್ರೆ it is more sufficient to score 85+ marks ಅಂತ ನಾನು ಹೇಳಕ್ಕೆ ತುಂಬಾನೇ ಇಷ್ಟ ಪಡ್ತೀನಿ. ಓಕೆ, ಸೊ let us see the today's concepts. Okay, so ನೋಡೋಣ, observe. Okay, before going to see the today's concepts, I want to give the information related to the blueprint released by our Karnataka government of Karnataka second PUC board ಅವರು ರಿಲೀಸ್ ಮಾಡಿರುವಂತಂದು ಬ್ಲೂ ಪ್ರಿಂಟ್ ನ ಒಂದು ಸ್ವಲ್ಪ ನೋಡೋಣ. ಸೊ ವೆನೆವರ್ ವಿ ಕಂಪೇರ್ ದ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಇದೊಂದು ಸ್ವಲ್ಪ ಬ್ರೀಫ್ ಆಗಿ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ನೋಡಿ, ಲಾಸ್ಟ್ ಇಯರ್ ನಿಮಗೆ 3 ಮಾಡೆಲ್ ಪೇಪರ್ಸ್ ಕೊಟ್ಟು ಒಂದೊಂದು ಮಾಡೆಲ್ ಪೇಪರ್ಗೆ ಒಂದೊಂದು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಒಂಥರ ಕನ್ಫ್ಯೂಷನ್ ಇತ್ತು, ಬಟ್ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಬಟ್ ಇಲ್ಲೂ ಒಂದು ಕನ್ಫ್ಯೂಷನ್, ಬಟ್ ಇನ್ನೂ ಕಾನ್ಫಿಡೆನ್ಸ್ ನಮಗೆ ಬರುತ್ತೆ. ಸೊ ಹ್ಯಾಪಿಲಿ ಯು ಕ್ಯಾನ್ ಗೋ ಥ್ರೂ ದಟ್. ಸೊ just observe the blueprint. So you will get a clear picture what we have to read and on which chapters we have to concentrate ಅನ್ನೋದು ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ see here, ನಮಗೆ ಗೊತ್ತಿದೆ ಸೆಕೆಂಡ್ ಪಿ ಯು ಸಿಯಲ್ಲಿ ನಾವು ಓವರ್ ಆಲ್ ಆಗಿ 14 ಚಾಪ್ಟರ್ಸ್ ನಮಗೆ ಇದೆ. ವೆನೆವರ್ ವಿ ಕಂಪೇರ್ ಟು ದ ಸಿಲೆಬಸ್, ಅದು ಪ್ರೀವಿಯಸ್ ನಮ್ಗೆ 2-3 ವರ್ಷ ಹಿಂದೆ ಸಿಲೆಬಸ್ ನ ಕಂಪೇರ್ ಮಾಡಿದ್ದಾಗ ತುಂಬಾ ಕಾನ್ಸೆಪ್ಟ್ ರೆಡ್ಯೂಸ್ ಮಾಡಿದ್ದಾರೆ. ಸೊ ಇಟ್ ಬಿಕಮ್ ವೆರಿ ಈಸಿ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಅಂತ ಹೇಳ್ತೇವೆ.
ಸೊ ವೆನೆವರ್ ವಿ ಕಮ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮಹೇರ್, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಮ್ಗೆ ಹೋಗಿದ್ದಾಗ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ನಿಮಗೆ 11 ಮಾರ್ಕ್ಸ್ ನಿಮಗೆ ಬರುವಂತ ಅವಕಾಶ ಇದೆ. ಅದರಲ್ಲಿ ನೋಡಿ 1 ಮಾರ್ಕ್ ಕ್ವಶನ್ಸ್ ನಂಬರ್ ಆಫ್ 20, ನೋಡಿ ಇಲ್ಲಿ 1 ಕ್ವಶನ್ ನಿಮಗೆ ಬರುತ್ತೆ. 1 ಮಾರ್ಕ್ ಕ್ವಶನ್ಸ್ ಅಂದ್ರೆ ಏನು ಸರ್ ಅಂತಂದ್ರೆ ವಿ ಕ್ಯಾನ್ ಸೇ ವಿಚ್ ಇನ್ಕ್ಲೂಡ್ಸ್ MCQs ಆಸ್ ವೆಲ್ ಆಸ್ ಫಿಲ್ ಇನ್ ದ ಬ್ಲಾಂಕ್ಸ್. MCQs ಇನ್ಕ್ಲೂಡ್ ಆಗಿರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಸಹ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಂದರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ನಿಮಗೆ MCQ ಬರಬಹುದು, ಇಲ್ಲ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ ಸಹ ನಮಗೆ ಬರಬಹುದು. ಸೊ ವಿ ಶುಡ್ ನಾಟ್ ನೆಗ್ಲೆಕ್ಟ್ ದ ಕಾನ್ಸೆಪ್ಟ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ನೋ ನೀಡ್ ಟು ವರಿ, ವಿ ಆರ್ ಹಿಯರ್ ಟು ಎಕ್ಸ್ಪ್ಲೈನ್. ಓಕೆ, ನೋಡಿ ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್. ಸೊ ವಾಟ್ ಆರ್ ದಿಸ್ 2 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಒಂದು 2 ಮಾರ್ಕ್ಸ್ ಕ್ವಶನ್ ನಿಮಗೆ ಬರುವಂತ ಅವಕಾಶ ಇದೆ. ಲೇಟರ್ ವೆನೆವರ್ ವಿ ಗೋ ವಿತ್ 3 ಮಾರ್ಕ್ಸ್ ದೇರ್ ಇಸ್ ಎ ಪಾಸಿಬಿಲಿಟಿ ಹ್ಯಾವಿಂಗ್ 3 ಮಾರ್ಕ್ಸ್. ನಿಮ್ಗೊಂದು ವಿಷಯ ಗೊತ್ತಿದೆ, ಇಲ್ಲಿ 3 ಮಾರ್ಕ್ಸ್ ಅಲ್ಲಿ ನಿಮಗೆ ನ್ಯೂಮರಿಕಲ್ಸ್ ಬರಬಹುದು. ಅಷ್ಟೇ ಅಲ್ಲದೆ ನಿಮಗೆ ಡೆರಿವೇಶನ್ಸ್ ಸಹ ನಿಮಗೆ ಬರಬಹುದು. ದೇರ್ ಇಸ್ ಎ ಪಾಸಿಬಿಲಿಟಿ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಹೇಗ್ ಬರುತ್ತೆ ಅದು ಯಾವ ರೀತಿ ಬರುತ್ತೆ, ಯಾವ ರೀತಿ ಪ್ರಾಬ್ಲಮ್ಸ್ ಕೊಡಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಯು ಪೀಪಲ್ ನೋ ನೀಡ್ ಟು ವರಿ. ನಾವೇನ್ ಹೇಳಿದ್ದೀವೋ ಅದನ್ನ ಕ್ಲಿಯರ್ ಆಗಿ ಓದಿದ್ದೀರಾ ಅಂತಂದ್ರೆ ಸಾಕು, ಹ್ಯಾಪಿಲಿ ಯು ಕ್ಯಾನ್ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್. ನೋಡಿ ಇಲ್ಲಿ 1 5 ಮಾರ್ಕ್ಸ್ ಕ್ವಶನ್, 1 5 ಮಾರ್ಕ್ಸ್ ಕ್ವಶನ್ಸ್ 9 ಪಾರ್ಟ್ ಡಿ ವಿಚ್ ಇನ್ಕ್ಲೂಡ್ಸ್ 5 ಮಾರ್ಕ್ಸ್ ಡೆರಿವೇಶನ್ಸ್ ಪ್ಲಸ್ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಸಹ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದರಲ್ಲಿ ನಿಮಗೆ ಒಂದು ಕ್ವಶನ್ ನಿಮಗೆ ಬರುತ್ತೆ, ಅಬ್ಸರ್ವ್ ಮಾಡಬಹುದು. ಅಂದರೆ ಇದರಲ್ಲಿ ನ್ಯೂಮರಿಕಲ್ ಆದ್ರೂ ಬರಬಹುದು, ಡೆರಿವೇಶನ್ ಆದ್ರೂ ಬರಬಹುದು. ಓಕೆ, ನೋ ನೀಡ್ ಟು ವರಿ. ಇಫ್ ಯು ವಾಂಟ್ ಟು ಗೆಟ್ ಎ ವೆರಿ ಗುಡ್ ಮಾರ್ಕ್ಸ್ ಹ್ಯಾಪಿಲಿ ಯು ಕ್ಯಾನ್ ಕಾನ್ಸಂಟ್ರೇಟ್. ನ್ಯೂಮರಿಕಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ, ಅದರ ಜೊತೆಗೆ ನಿಮಗೆ ವಾಟ್ ಇಸ್ ದಟ್ ಡೆರಿವೇಶನ್ಸ್ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ವೆನೆವರ್ ವಿ ಮೂವ್ ಆನ್ ಟು ನೆಕ್ಸ್ಟ್ ಒನ್, ನೋಡಿ ಅಬ್ಸರ್ವ್ ಮಾಡಿ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅಲ್ಲೂ ಸಹ ನಿಮಗೆ 11 ಮಾರ್ಕ್ಸ್ ವೇಟೇಜ್ ನಿಮಗೆ ಇದೆ. ಸೊ 11 ಮಾರ್ಕ್ಸ್ ನಾವು ನೋಡಿದ್ದಾಗ ಸೇಮ್ ಒಂದು MCQ ಆರ್ 1 ಫಿಲ್ ಇನ್ ದ ಬ್ಲಾಂಕ್ ಅಂಡ್ 1 2 ಮಾರ್ಕ್ಸ್ ಕ್ವಶನ್, 1 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಅಲ್ಲಿ ನೋಡಿ ನ್ಯೂಮರಿಕಲ್ಸ್ ಬರಬಹುದು, ಡೆರಿವೇಶನ್ಸ್ ಬರಬಹುದು. ನಾನು ಪದೇ ಹೇಳ್ತಾ ಇದ್ದೀನಿ, ಯು ಶುಡ್ ರಿಮೆಂಬರ್. ಅಂಡ್ 5 ಮಾರ್ಕ್ಸ್ ಕ್ವಶನ್ಸ್ ಡೆರಿವೇಶನ್ ಆರ್ ನ್ಯೂಮರಿಕಲ್. ಅಂಡ್ ವೆನೆವರ್ ಯು ಗೋ ದ ಕರೆಂಟ್ ಎಲೆಕ್ಟ್ರಿಸಿಟಿ ಇಸ್ ದ ಹೈಯೆಸ್ಟ್ ಚಾಪ್ಟರ್, ವೆಯ್ಟೇಜ್ ಚಾಪ್ಟರ್ ಅಂತ ಹೇಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ 1 ಮಾರ್ಕ್ ಕ್ವಶನ್ 1 ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ನಿಮ್ಗೆ ಯಾವುದೇ ರೀತಿ ನಿಮಗೆ 3 ಮಾರ್ಕ್ಸ್ ಕೊಟ್ಟಿಲ್ಲ. ಓಕೆ, ಅಂಡ್ 5 ಮಾರ್ಕ್ಸ್ ನಿಮಗೆ ಬರಬಹುದು. ನೋಡಿ ಅಬ್ಸರ್ವ್ ದಿಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ವೆನೆವರ್ ಯು ಗೋ ಟು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ 11 ಮಾರ್ಕ್ಸ್. ಇದರಲ್ಲೂ ಅಷ್ಟೇ 1 ಮಾರ್ಕ್, 1 2 ಮಾರ್ಕ್ಸ್, 1 3 ಮಾರ್ಕ್ಸ್ ಅಂಡ್ 1 ಕರೆಂಟ್ ಎಲೆಕ್ಟ್ರಿಸಿಟಿ. ನೋಡಿ ಅಬ್ಸರ್ವ್ ಮಾಡಿ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನಿಮಗೆ 2 ಕ್ವಶನ್ಸ್ ಬರುತ್ತೆ. ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನಿಮಗೆ 2 ಕ್ವಶನ್ಸ್ ವಿಚ್ ಇನ್ಕ್ಲೂಡ್ಸ್ 1 ನ್ಯೂಮರಿಕಲ್ ಅಲಾಂಗ್ ವಿತ್ 1 ವಾಟ್ ಇಸ್ ದಟ್ ಡೆರಿವೇಶನ್ ನಿಮಗೆ ಬರುತ್ತೆ. ಸೊ ಯಾವ ರೀತಿ ನ್ಯೂಮರಿಕಲ್ಸ್ ಬರುತ್ತೆ, ಯಾವ ರೀತಿ ನಿಮಗೆ ಡೆರಿವೇಶನ್ಸ್ ಕೇಳಬಹುದು ಅನ್ನೋದನ್ನ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ನಮಗೆ ಕೊಡ್ತೀನಿ ಈ ಪರ್ಟಿಕ್ಯುಲರ್ ಬ್ಯಾಚ್ ಅಲ್ಲಿ. ಸೊ ನೋ ನೀಡ್ ಟು ವರಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದ ಏನು ಅಂತಂದ್ರೆ, ಇಫ್ ಯು ಕಾನ್ಸಂಟ್ರೇಟ್ ಓನ್ಲಿ ಆನ್ ಫಸ್ಟ್ 4 ಚಾಪ್ಟರ್ಸ್ ಅಲ್ಲಿ ನೀವು ಪಕ್ಕಾ ಕಾನ್ಸಂಟ್ರೇಟ್ ಮಾಡಿದ್ದೀರಾ ಅಂತಂದ್ರೆ ನೋಡಿ ಅಬ್ಸರ್ವ್ ಮಾಡಿ. 13 + 11 ಅಂತಂದ್ರೆ ವಿ ಕ್ಯಾನ್ ಸೇ 24 + 11 ಅಂತಂದ್ರೆ 35 + 11 ಅಂತಂದ್ರೆ 46 ಮಾರ್ಕ್ಸ್. ಮೋರ್ ದ್ಯಾನ್ 60% ಅಂತ ಹೇಳ್ಬೋದು. ನಿಮ್ಗೆ ಇರೋದೇ ಪೇಪರ್ 70 ಮಾರ್ಕ್ಸ್ ಅಲ್ವಾ. 70 ಮಾರ್ಕ್ಸ್ ನೀವು ಹ್ಯಾಪಿಲಿ ಯು ಕ್ಯಾನ್ ಸ್ಕೋರ್ 46 ಮಾರ್ಕ್ಸ್ ವಿಚ್ ಇನ್ಕ್ಲೂಡ್ಸ್ 2 ನ್ಯೂಮರಿಕಲ್ಸ್. ಡೆಫಿನೆಟ್ಲಿ 4 ಚಾಪ್ಟರ್ಸ್ ಅಲ್ಲಿ 2 ನ್ಯೂಮರಿಕಲ್ಸ್ ಖಂಡಿತವಾಗ್ಲೂ ಬರುತ್ತೆ. ಓಕೆನಾ? ಎಸ್. Similarly, magnetism matter is a small chapter which includes 5 marks. ಹಾಗಂತ ನೆಗ್ಲೆಕ್ಟ್ ಮಾಡಬಾರದು. Those who are preparing for your sentence ಯಾರಾದ್ರೂ ಪ್ರಿಪೇರ್ ಆಗ್ತಾ ಇದ್ರು ಅವ್ರಿಗೆಲ್ಲರಿಗೂ ಹೇಳಿದ್ರು, ನಾನು ಇಷ್ಟೇ, ಯಾವುದೇ ಕಾರಣಕ್ಕೂ ಯಾವ ಚಾಪ್ಟರ್ನ ಬಿಡಬೇಡಿ. ಯಾಕೆ ಅಂತ ನೋಡಿ, MCQs ಅಬ್ಸರ್ವ್ ಮಾಡಿ. MCQs ನೋಡಿದಾಗ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು. ಓಕೆ, ಯಾವ ಚಾಪ್ಟರ್ಸ್ ಇಂದನೂ ಬರುತ್ತೆ, ಎಲ್ಲಾ ಚಾಪ್ಟರ್ಸ್ ಇಂದನೂ ಬರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ 2 ಮಾರ್ಕ್ಸ್ ಒಂದು ಕ್ವಶನ್,
1 ಮಾರ್ಕ್ ಕ್ವಶನ್ಸ್ 2 ಬರುತ್ತೆ ನಿಮಗೆ, 3 ಮಾರ್ಕ್ಸ್ 1 ನಿಮಗೆ ಬರುತ್ತೆ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್. ಅಂಡ್ ವೆನ್ ಯು ಗೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ದ ಓವರ್ ಆಲ್ ವೇಟೇಜ್ ನಿಮಗೆ 7 ಮಾರ್ಕ್ಸ್, 2 1 ಮಾರ್ಕ್ ಕ್ವಶನ್ಸ್ ಬರುತ್ತೆ, 1 2 ಮಾರ್ಕ್ಸ್ ಕ್ವಶನ್ ಅಂಡ್ 1 3 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಕೇಳುವಂತ ಅವಕಾಶ ಇದೆ. ಲೇಟರ್ ವೆನ್ ಎವರ್ ವಿ ಗೋ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಲ್ಲೂ ಅಷ್ಟು ನಿಮಗೆ 7 ಮಾರ್ಕ್ಸ್ ನಿಮಗೆ ವೇಟೇಜ್ ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲಿ 2 ಮಾರ್ಕ್ಸ್ ಫಾರ್ MCQs ಅಂಡ್ ಫಿಲ್, ಅಂದ್ರೆ 2 MCQ ಬರಬಹುದು, ಇಲ್ಲ 2 ಫಿಲ್ ಇನ್ ದ ಬ್ಲಾಂಕ್ ಬರಬಹುದು. ಆ ರೀತಿ ಆಗಲ್ಲ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 1 MCQ 1 ಫಿಲ್ ಇನ್ ದ ಬ್ಲಾಂಕ್ ನಿಮಗೆ ಸಿಗೋ ಅವಕಾಶ ಇರುತ್ತೆ. ನಿಮಗೆ ಇಲ್ಲಿ ಯಾವುದೇ ರೀತಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೊಡಬಾರ್ದು ಅಂತ ಹೇಳಿದರೆ 3 ಮಾರ್ಕ್ಸ್ ಇಲ್ಲ. ಅಂಡ್ 1 5 ಮಾರ್ಕ್ಸ್ ವಿಚ್ ಮೇ ಇನ್ಕ್ಲೂಡ್ 1 ಡೆರಿವೇಶನ್ ಅಂಡ್ 1 ನ್ಯೂಮರಿಕಲ್. ಯಾವ ಡೆರಿವೇಶನ್ ಬರುತ್ತೆ ಬಂದರೆ ಅನ್ನೋದನ್ನ ಸಹ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ ದಟ್ ಇಸ್ ಅಬೌಟ್ ದ ಪಾಯಿಂಟ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ 3 ನಿಮಗೆ 3 ಮಾರ್ಕ್ಸ್ ಇದೆ. ಅದರಲ್ಲಿ 1 MCQ ಇಲ್ಲ 1 ಫಿಲ್ ಇನ್ ದ ಬ್ಲಾಂಕ್ಸ್, 1 2 ಮಾರ್ಕ್ಸ್ ನಿಮಗೆ ಬರುತ್ತೆ. ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಿಮಗೆ ಬರ್ತಾ ಇರುತ್ತೆ. ಹ್ಯಾಪಿಲಿ ಯು ಕ್ಯಾನ್ ಲರ್ನ್ ದಟ್. ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಂದ ನೆಕ್ಸ್ಟ್ ಹೈ ವೇಟೇಜ್ ಚಾಪ್ಟರ್ ಅಂತಂದ್ರೆ 10 ಮಾರ್ಕ್ಸ್ ನಿಮಗೆ ಬರುತ್ತೆ. ಈ 4 ಚಾಪ್ಟರ್ ಬಿಟ್ಟದ ನಂತರ ಹೈ ವೇಟೇಜ್ ಅಂತಂದ್ರೆ ರೇ ಆಪ್ಟಿಕ್ಸ್ ಅಂತ ಅಂದ್ಬಿಟ್ಟು. ರೇ ಆಪ್ಟಿಕ್ಸ್ ತುಂಬಾನೇ ಈಸಿ ಇರುತ್ತೆ, ತುಂಬಾ ಜನ ಕಷ್ಟ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತಾರೆ. ಬಟ್ ನೋ ನೀಡ್ ಟು ವರಿ. ಸೊ ನೋಡಿ ಇಲ್ಲಿ 2 1 ಮಾರ್ಕ್ ಕ್ವಶನ್ಸ್ ಅಂಡ್ 1 3 ಮಾರ್ಕ್ಸ್ ಕ್ವಶನ್ಸ್ ಅಂಡ್ 1 5 ಮಾರ್ಕ್ಸ್ ಕ್ವಶನ್ ನಿಮಗೆ ಬರುತ್ತೆ. ಇಟ್ ಮೇ ಬಿ ಮ್ಯಾಕ್ಸಿಮಮ್ ಡೆರಿವೇಶನ್ ಬರುತ್ತೆ. ಓಕೆ, ಎಸ್ ಯು ಕ್ಯಾನ್ ಹ್ಯಾಪಿಲಿ ಲರ್ನ್. ಅಂಡ್ ವೇವ್ ಆಪ್ಟಿಕ್ಸ್, ವೆನ್ ವಿ ಗೋ ವೇವ್ ಆಪ್ಟಿಕ್ಸ್ ದ ವೇಟೇಜ್ ಈ 7 ಮಾರ್ಕ್ಸ್ ಅಂಡ್ 2 1 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂಡ್ 1 5 ಮಾರ್ಕ್ಸ್ ನಿಮಗೆ ಬರುತ್ತೆ. 5 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಇದರಲ್ಲಿ ಕೊಡಲ್ಲ ಅಂತ ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ. ಬಟ್ ನಾನು ಪದೇ ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀನಿ, ದೇರ್ ಮೇ ಬಿ ಎ ಫ್ರೀಡಮ್ ಫಾರ್ ಎ ಕ್ವಶನ್ ಪೇಪರ್ ಸೆಟ್ಟರ್ ಟು ಗೋ ಔಟ್ ಆಫ್ ದ ಬ್ಲೂ ಪ್ರಿಂಟ್ 5 to 10% ಇರಬಹುದು ಮ್ಯಾಕ್ಸಿಮಮ್. ಸೊ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರ್ ನಿಮಗೆ 5 ಮಾರ್ಕ್ಸ್, ಇದರಲ್ಲಿ 2 1 ಮಾರ್ಕ್ಸ್ ಕ್ವಶನ್ ಅಂಡ್ 1 3 ಮಾರ್ಕ್ಸ್ ಕ್ವಶನ್ ನಿಮಗೆ ಬರುತ್ತೆ. ದೇರ್ ವಿಲ್ ಬಿ ನೋ 2 ಮಾರ್ಕ್ಸ್ ಕ್ವಶನ್ ಅಂಡ್ 5 ಮಾರ್ಕ್ಸ್ ಕ್ವಶನ್. ಅಂಡ್ ವೆನ್ ಯು ಆಟಮ್ಸ್ ಇಸ್ ವೆರಿ ಸ್ಮಾಲ್ ಚಾಪ್ಟರ್. ನೀವು ಹಳೆ ಸಿಲೆಬಸ್ ನಾವು ನೋಡಿದ್ದೀವಿ 1 2 3 years ಬ್ಯಾಕ್ ಅಂತಂದ್ರೆ ಇಸ್ ಒನ್ ಆಫ್ ದ ವೇಟೇಜ್ ಚಾಪ್ಟರ್ ಅಂತ ನಾವು ಹೇಳ್ಬೋದು, ವೇರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ 1 5 ಮಾರ್ಕ್ಸ್. ಬಟ್ ತುಂಬಾ ಡಿಲೀಟ್ ಆಗಿದೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ನೋಡಿ ಇದರಲ್ಲಿ 1 MCQ ಇರುತ್ತೆ, 1 2 ಮಾರ್ಕ್ಸ್ ಕ್ವಶನ್ ನಿಮಗೆ ಬರುತ್ತೆ ಅಷ್ಟೇ ಆಗಲಿ. 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಇದರಿಂದ ಬರೋದಿಲ್ಲ. ಸಿಮಿಲರ್ಲಿ ನ್ಯೂಕ್ಲಿಯೈ ಇಂದ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 1 MCQ ಮತ್ತು 1 3 ಮಾರ್ಕ್ಸ್ ಕ್ವಶನ್ ನಿಮಗೆ ಬರುತ್ತೆ. ಹ್ಯಾಪಿಲಿ ಯು ಕ್ಯಾನ್ ಪ್ರಿಪೇರ್ ವೆಲ್. ಅಂಡ್ ಫೈನಲಿ ವೆನ್ ಎವರ್ ಗೋ ಟು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ದ ನೆಕ್ಸ್ಟ್ ವೇಟೇಜ್ ಚಾಪ್ಟರ್ ದಟ್ ಈಸ್ 8 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ 1 ಮಾರ್ಕ್ ಕ್ವಶನ್, 1 2 ಮಾರ್ಕ್ಸ್ ಕ್ವಶನ್, 1 5 ಮಾರ್ಕ್ಸ್. ಇಲ್ಲಿ ನನಗಿರುವಂತ ನಾಲೆಜ್ ಪ್ರಕಾರ ಇಲ್ಲಿ 1 5 ಮಾರ್ಕ್ಸ್ ಅಂತ ಹೇಳ್ತಾ ಇದ್ರಲ್ವಾ, ಇಲ್ಲಿ 5 ಮಾರ್ಕ್ಸ್ ಅಲ್ಲಿ ನಿಮಗೆ ಸ್ಪ್ಲಿಟ್ ಟೈಪ್ ಕ್ವಶನ್ ನಿಮಗೆ ಬರಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಬ್ಲೂ ಪ್ರಿಂಟ್ ಅಂಡ್ ವಿ ಫಾಲೋ ದಿಸ್ ಬ್ಲೂ ಪ್ರಿಂಟ್ ಅಂಡ್ ವಿಲ್ ಗಿವ್ ಯು ದ ಕಂಟೆಂಟ್. Okay, I hope you understood the weightage of the chapters, understood the weightage of the ಚಾಪ್ಟರ್ಸ್, ಯಾವ ಚಾಪ್ಟರ್ಸ್ ನ್ಯೂಮರಿಕಲ್ಸ್ ಮತ್ತು ಡೆರಿವೇಷನ್ಸ್ ಬರುತ್ತೆ ಅನ್ನೋದನ್ನೆಲ್ಲ ಕ್ಲಿಯರ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಸ್ಮಾಲ್ ಟಾಪ್ ದಟ್ ಇಸ್ ಎಲೆಕ್ಟ್ರಿಕ್ ಡೈಪೋಲ್ ಅನ್ನೋ ಒಂದು ಕಾನ್ಸೆಪ್ಟ್ ನ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ ಎಲೆಕ್ಟ್ರಿಕ್ ಡೈಪೋಲ್. ನೀವೆಲ್ಲರೂ ಓದಿರ್ತೀರಾ, ಜಸ್ಟ್ ಒಂದ್ಸರಿ ರಿವಿಷನ್ ಮಾಡೋಣ. ನೋಡಿ, ಒಂದ್ಸರಿ ಓದಿರ್ತೀವಿ ನಾವು, ಆದ್ರೆ ಮರ್ತ್ ಹೋಗೋದು ಮನುಷ್ಯನ ಸಹಜ ಗುಣ. ಆದರೆ ವಿ ಶುಡ್ ಒಂದ್ಸರಿ ರೀಕ್ಯಾಪ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಬರುತ್ತೆ. ನೋಡಿ, ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇರ್ತಾರೆ ಗೊತ್ತಾ, ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳಿದ್ರೆ ಅವರು ಡೈಪೋಲ್ ಮೊಮೆಂಟ್ ಡೆಫಿನೇಷನ್ ಕೊಡ್ತಾರೆ. ಸೊ ನಾವು ಅಂದ್ಕೊಂಡು ಸರ್ ನಾವು ಬರ್ದಿದೀವಲ್ವಾ, ಆದ್ರೂ ಸಹ ಮಾರ್ಕ್ಸ್ ಬಂದಿಲ್ಲ ಅಂತಂದ್ರೆ ಎಸ್, ಬರಲ್ಲ. ನೀವು ಅವ್ರು ಕೇಳಿರೋದೇ ಒಂದು ಕ್ವಶನ್, ನೀವು ಆನ್ಸರ್ ಮಾಡೋದೇ ಒಂದು ರೀತಿ. ಸೊ ವಾಟ್ ಇಸ್ ಎಲೆಕ್ಟ್ರಿಕ್ ಡೈಪೋಲ್ ಹಿಯರ್? ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು ಅಂತಂದ್ರೆ ಇಟ್ ಜಸ್ಟ್ ದ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ. ಅರೇಂಜ್ಮೆಂಟ್ ಆಫ್ ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್. ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್. Arrangement of 2 equal and opposite charges separated by a finite distance ಅಂತ ಹೇಳ್ತಾ. separated by a
finite distance, by a finite distance is called a dipole ಅಂತ ನಾವು ಹೇಳಬಹುದು. is called a dipole, is called a dipole ಅಂತ ನಾವು ಹೇಳ್ಬೋದು. is it clear? ಸೊ ಇಷ್ಟೇ ನಾವು ಬರಿಬೇಕಾಗಿರೋದು. ಏನ್ ಡೈಪೋಲ್ ಅಂದ್ರೆ ಜಸ್ಟ್ ಅರೇಂಜ್ಮೆಂಟ್. ಆ ಅರೇಂಜ್ಮೆಂಟ್ ಅಲ್ಲಿ ಏನಿರುತ್ತೆ, ಎರಡು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಅನ್ನೋದು ಇರುತ್ತೆ. ಸೊ ಇಫ್ ಯು ವಾಂಟ್ ಇನ್ ಸ್ವಲ್ಪ ಬೇಕು ಅಂತಂದ್ರೆ ಮೈನಸ್ ಕ್ಯೂ ಅಂಡ್ ಇಸ್ ಪ್ಲಸ್ ಕ್ಯೂ ಅಂತ ನಾವು ಬರೋದು ಹೀಗೆ ನಾವು ಬರೀಬಹುದು. ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಹಿಯರ್? ಸ್ಟ್ಯಾಂಡರ್ಡ್ ಸಪರೇಷನ್, ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್, ಸ್ಟ್ಯಾಂಡರ್ಡ್ ಸಿಂಬಲ್ ಈಸ್ 2a ಅಂತ ನಾವು ಹೇಳಬಹುದು. ಈಸ್ ದ ಎಲೆಕ್ಟ್ರಿಕ್ ಡೈಪೋಲ್, electric dipole. Got it, students? And later, what is the electric dipole moment? Electric dipole moment ಅಂದ್ರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. What is the electric dipole moment ಅಂತ ಹೇಳಿ, electric dipole moment. So please make sure that you are understanding this point. Electric dipole moment. Observe this. ನಾನು ಅಬ್ಸರ್ವ್ ಮಾಡಿರೋದು, ನಾನು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡಿದ್ದೀನಿ, ಅಷ್ಟೆಲ್ಲ ಪೇಪರ್ ಕರೆಕ್ಷನ್ ಸಹ ನಾನು ಹೋಗಿದ್ದೀನಿ. ಅಲ್ಲಿ ನಾನು ಅಬ್ಸರ್ವ್ ಮಾಡೋದು ದಿಸ್ ಇಸ್ ದ ಥಿಂಗ್. ಕ್ವಶನ್ ಒಂದು ಕೊಟ್ರೆ ಆನ್ಸರ್ ಇನ್ನೊಂದು ಮಾಡಿರ್ತಾರೆ. ನೀವು ಅನ್ಕೋಬಹುದು ನಾವು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀವಿ ಅಂತ, ಆದರೆ ನಿಮಗೆ ಮಾರ್ಕ್ಸ್ ಬಂದಿರಲ್ಲ. ವೈ ಅಂತಂದ್ರೆ ಇಸ್ ಅ ಸ್ಮಾಲ್ ಡಿಫರೆನ್ಸ್ ವಿ ಹ್ಯಾವ್ ಟು catch. You have to catch. Okay, so what is the electric dipole moment? Here it is defined as the product of, simple like the product of magnitude of, the product of magnitude of either of the charge, either of the charges, either of the charges. ಅಂದ್ರೆ ಎರಡು ಚಾರ್ಜ್ ಇದೆಲ್ಲ ಸರ್, ಎರಡು ಚಾರ್ಜ್ನ ತಗೋಬೇಕಾ ಅಂದ್ರೆ ನೆಸೆಸಿಟಿ ಇಲ್ಲ. ಈ ಎರಡೂ ಚಾರ್ಜಸ್ ಅಲ್ಲಿ ಯಾವ್ದಾದ್ರು ಒಂದು ಚಾರ್ಜ್ ನಾವು ತಗೊಂಡು ಮ್ಯಾಗ್ನಿಟ್ಯೂಡ್ ನ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಅಂತ ಹೇಳ್ತಾರೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಅಂತ ಹೇಳೋದು. ದಿಸ್ is called a dipole moment ಅಂತ, is called as a dipole moment ಅಂತ ನಾವು ಬರೀಬಹುದು. is called dipole moment ಅಂತ ನಾವು ಕರಿತಾ ಇದೀವಿ. ಸೊ ಮ್ಯಾಥಮೆಟಿಕಲಿ ಇಲ್ಲ ಸರ್ ನನಗೆ ಇಷ್ಟು ಬರೆಯೋಕ್ಕಾಗೋದಿಲ್ಲ ಅಂತಂದ್ರೆ, ಸಪೋಸ್ 1 ಮಾರ್ಕ್ ಕ್ವಶನ್ ಕೊಟ್ಟಿದ್ದಾರೆ, 1 ಮಾರ್ಕ್ ಕ್ವಶನ್ ಕೊಟ್ಟಿದ್ರೆ ಇದರ್ ಯು ಕ್ಯಾನ್ ರೈಟ್ ಎ ಫಿಸಿಕಲ್ ಸೆಂಟೆನ್ಸ್ ಆದ್ರೂ ಬರೀಬಹುದು. ಇಲ್ಲದೆ ಹೋಗಿದ್ದಾಗ ನೋಡಿ ಮ್ಯಾಥಮೆಟಿಕಲ್ ಆಗು ನೀವು ಬರೀಬಹುದು. ದಟ್ ಈಸ್ P is equals to Q into 2A. What is Q here? Q is the magnitude of the charge in one of the charge in a dipole ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ ಅಬ್ಸರ್ವ್ ಮಾಡಿ, ಇನ್ನು ಇದೆಲ್ಲ ನಿಮ್ಗೆ ಸಪರೇಟ್ ಆಗಿ 1 ಮಾರ್ಕ್ ಕ್ವಶನ್ ನಿಮಗೆ ಬರುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ either in MCQ or in the fill in the blanks. ಯಾವ್ದ್ರಲ್ಲಿ ಬೇಕಾದ್ರೂ ಕೊಡಬಹುದು ನಿಮಗೆ. ಸೊ ವಾಟ್ ಇಸ್ ದ SI unit here? SI unit of dipole moment is SI unit dipole moment is ಏನಾಗುತ್ತೆ, ಚಾರ್ಜ್ ಈಸ್ ಕೂಲಮ್ ಮೀಟರ್ ಅಂತ ಹೇಳಿ, ಕೂಲಮ್ ಮೀಟರ್ ಈಸ್ ದ SI unit ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತ ನಾವು ಕರಿತೀವಿ. ಅಂಡ್ ಒನ್ ಮೋರ್ ಥಿಂಗ್, ಈ ಡೈಪೋಲ್ ಮೊಮೆಂಟ್ ಅನ್ನೋದು ಸ್ಕೇಲಾರ್ ಆರ್ ವೆಕ್ಟಾರ್ ಅಂತಲೂ ಸಹ ಕ್ವಶನ್ಸ್ ಕೇಳ್ತಾರೆ. ಸ್ಕೇಲಾರ್ ಆರ್ ವೆಕ್ಟಾರ್ ಅಂತ ಕೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ is a vector physical quantity ಅಂತ. ಇಟ್ ಇಸ್ ಅ ವೆಕ್ಟಾರ್ ಫಿಸಿಕಲ್ ಕ್ವಾಂಟಿಟಿ. ನೋಡಿ ಇಲ್ಲೂ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿದ್ವಿ. ಸಮ್ ಎಕ್ಸ್ಟ್ರಾ ವಾಟ್ ಇಸ್ ಇನ್ ವೆಕ್ಟಾರ್ ಫಾರ್ಮ್ ಅಲ್ಲಿ ಡೈಪೋಲ್ ಮೊಮೆಂಟ್ P ವೆಕ್ಟಾರ್ ಕ್ಯಾನ್ ರಿಟನ್ ಆಸ್ Q into 2A ವೆಕ್ಟಾರ್ ಅಂತ ನಾವು ಬರೀಬಹುದು. ಇಸ್ ಇಟ್ ಕ್ಲಿಯರ್? ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಅಂಡ್ ಡೈಪೋಲ್ ಮೊಮೆಂಟ್ ಅನ್ನೋದು ಯಾಕೆ ಸರ್ ಬೇಕು ಅಂತ ನಾ ಹೇಳಿದ್ನಲ್ವಾ, ವಿ ಶುಡ್ ನಾಟ್ ಟೇಕ್ ಎ ಚಾನ್ಸ್ ಟು ಆನ್ಸರ್ ಟು ಲೀವ್ ದ MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQs ನ ಬಿಡೋದಕ್ಕೆ ಯಾವುದೇ ರೀತಿ ಚಾನ್ಸ್ ನಾವು ತಗೋಬಾರದು. ಓಕೆ, ದೇರ್ಫೋರ್ ವಿ ಕ್ಯಾನ್ ಸೇ ಡೈಪೋಲ್ ಮೊಮೆಂಟ್ ಈಸ್ ಆಲ್ವೇಸ್ ಡೈರೆಕ್ಟ್ ಎಲ್ಲಿಂದ ಎಲ್ಲಿಗೆ ಅಂತಂದಾಗ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಎ ಪಾಸಿಟಿವ್ ಚಾರ್ಜ್ ಅಂತ, ಟು ಎ ಪಾಸಿಟಿವ್ ಚಾರ್ಜ್.
ಫ್ರಮ್ ಎ ನೆಗೆಟಿವ್ ಚಾರ್ಜ್ ಟು ಎ ಪಾಸಿಟಿವ್ ಚಾರ್ಜ್ ಅನ್ನೋದು ನಮಗೆ ಐಡಿಯಾ ಇರಬೇಕು. ಇಸ್ ಇಟ್ ಕ್ಲಿಯರ್? ಫ್ರಮ್ ಎ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್, that is the direction of the dipole moment, direction of the dipole moment. Okay, I hope it is clear. I hope it is clear. ನೋಡೋಣ, let us see, see one small derivation now. ಸರಿ ನೋಡೋಣ, ಈ ಒಂದು ಡೈಪೋಲ್ ರಿಲೇಟೆಡ್, ಈ ಒಂದು ಡೈಪೋಲ್ ರಿಲೇಟೆಡ್ we can say, we can expect an important question that is ನೋಡಿ ಇಲ್ಲಿ, derive the expression for the electric field at a point on the axial line of an electric dipole ಅಂತ ಹೇಳ್ತಾರೆ. axial line of an electric dipole. ಓಕೆ, ಸೊ ನೋಡೋಣ, ಇಲ್ಲಿ ಅಬ್ಸರ್ವ್ ಮಾಡಿ, ವಾಟ್ ಇಸ್ ದಿಸ್ ಆಕ್ಸಿಯಲ್ ಲೈನ್? ತುಂಬಾ ಜನಕ್ಕೆ ಆಕ್ಸಿಯಲ್ ಲೈನ್ ಅಂದ್ರೆ ಗೊತ್ತಿಲ್ಲ, ಈಕ್ವಟೋರಿಯಲ್ ಲೈನ್ ಅಂದ್ರೆ ಗೊತ್ತಿಲ್ಲ, ಯಾವುದೋ ಒಂದು ರೀತಿ ಮಗಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಬಟ್ ಡೋಂಟ್ ವರಿ, ಫಸ್ಟ್ ಅದನ್ನ ಕ್ಲಾರಿಟಿ ನಾವು ತಗೊಳ್ಳೋಣ. ಕ್ಲಾರಿಟಿ ತಗೊಂಡು ಆಮೇಲೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಸೊ ನೋಡಿ, ಅಬ್ಸರ್ವ್ ಮಾಡಿ, ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ಡೈಪೋಲ್? ಸೊ ದಿಸ್ ಆರ್ ಎಕ್ಸ್ಟ್ರಾ ಓನ್ಲಿ, ನೋ ನೀಡ್ ಟು ವರಿ ಅಬೌಟ್ ದಟ್. ನೋಡಿ, whenever we consider a dipole, let us say minus q and this is a plus q ಅಂತ ನಾವು ಕನ್ಸಿಡರ್ ಮಾಡಿದಾಗ, we can say O is the center ಅಂತ ತಗೊಳ್ಳೋಣ. So whenever we consider a line which passes through the charges along the thing horizontally, along the charges, ಯಾವುದಾದ್ರೂ ಒಂದು ಲೈನ್ ನಾವು ಕನ್ಸಿಡರ್ ಮಾಡಿ ಆ ಎರಡೂ ಚಾರ್ಜಸ್ ಇಂದ ಹೋಗ್ತಾ ಇದ್ದಾರೆ ಅದನ್ನ ನಾವೇನಂತ ಕರೀಬಹುದು? ಆಕ್ಸಿಯಲ್ ಲೈನ್ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಅಂಡ್ ಲೇಟರ್ ನೋಡಿ, ಅಬ್ಸರ್ವ್ ದಿಸ್, ದ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಎ ಡೈಪೋಲ್ ಅಂಡ್ perpendicular to the dipole, then we can call it as a equatorial line ಅಂತ ನಾವು ಹೇಳಬಹುದು. ಈಕ್ವಟೋರಿಯಲ್ ಲೈನ್ ಮೇಲೆ ನಾವು ಹೇಳ್ತಾ ಇದ್ದೀವಿ, ಈಕ್ವಟೋರಿಯಲ್ ಲೈನ್. Is it clear? So now the intention is what is the net electric field? What is net electric field? ಯಾಕೆ ಸರ್ ಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ, ವೆರಿ ಸಿಂಪಲ್. ಡೈಪೋಲ್ is a combination of two charges. So whenever there is a charge, there will be an electric field at some point. ಕರೆಕ್ಟಾ? ಸೊ ಹಾಗಾಗಿ ಈ ಪ್ಲಸ್ ಕ್ಯೂ ಚಾರ್ಜು ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ, ಈ ಮೈನಸ್ ಕ್ಯೂ ಚಾರ್ಜು ಸಹ ನಿಮಗೆ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ವಾಟ್ ಈಸ್ ದ ನೆಟ್ ಫೀಲ್ಡ್? ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳಿ, ಎಲೆಕ್ಟ್ರಿಕ್ ಡೈಪೋಲ್. ಸೊ ಹೌ ಕ್ಯಾನ್ ವಿ ರೈಟ್? ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ನಾನು ಬರಿತಾ ಇದ್ದೀನಿ. ಏನದು ಅಂತಂದ್ರೆ, ಕನ್ಸಿಡರ್. ನೋಡಿ, ಡೈಪೋಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಡೈಪೋಲ್ ನಾವು ಕನ್ಸಿಡರ್ ಮಾಡಲೇಬೇಕು ಅಲ್ವಾ? ವಿತೌಟ್ ಡೈಪೋಲ್ ಹೌ ಕ್ಯಾನ್ ವಿ ಪ್ರೊಸೀಡ್? ಇಸ್ ಇಟ್ ರೈಟ್? ದೇರ್ಫೋರ್ ಕನ್ಸಿಡರ್ ಎ ಡೈಪೋಲ್. ಡೈಪೋಲ್ ಅಂತ ನಾವು ಅಂದಿದ ತಕ್ಷಣ ಹ್ಯಾವಿಂಗ್ ಎ ಡೈಪೋಲ್ ಮೊಮೆಂಟ್ ಅಂತ ಹ್ಯಾವಿಂಗ್ ಎ ಡೈಪೋಲ್ ಮೊಮೆಂಟ್, ಲೆಟ್ ಅಸ್ ಸೇ Q is equal, having a dipole moment, P is equals to Q into 2A ಅಂತ ನಾವು ಹೇಳೋದು. Q into 2A. This is the dipole of dipole moment, Q into 2A. ಆಯ್ತಲ್ವಾ? This is the first point. Next point ಏನು ಅಂತಂದ್ರೆ, let us say, let us consider a point. ನಾವು ಯೂಶುವಲ್ ಆಗಿ ಯಾವುದೋ ಒಂದು ಪಾಯಿಂಟ್ ಎ ಅಂತನೋ ಇಲ್ಲ ಬಿ ಅಂತನೋ ಇಲ್ಲದೆ ಹೋದ್ರೆ ಇಟ್ ಇಸ್ ಎ ಪಿ, ಸ್ಟ್ಯಾಂಡರ್ಡ್ ಸಿಂಬಲ್ ಪಿ, ಪಾಯಿಂಟ್ ಪಿ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಇಲ್ಲದೆ ಹೋದ್ರೆ ಬೆಟರ್ ನಾವು ಆರ್ ಅಂತ ಸ್ಟ್ಯಾಂಡರ್ಡ್ ಯೂಸ್, ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಫ್ರಮ್ ದ ಸೆಂಟರ್ ಆಫ್ ಎ ಡೈಪೋಲ್ ಆಸ್ ಶೋನ್ ಇನ್ ಫಿಗರ್ ಅಂತ ನಾವು ಬರ್ದಿದ್ದೀವಿ ಅಂದ್ರೆ ಇಟ್ ಈಸ್ ಮೋರ್ ಸಫಿಶಿಯಂಟ್. Now let us draw the diagram. So let us say this is the minus q and this is the plus q ಅಂತ it is a plus q. ನೋಡಿ, ಅಬ್ಸರ್ವ್ ಮಾಡಿ, let us say this is center of a dipole, O ಅಂತ ನಾವು ತಗೊಳ್ಳೋಣ. Let us say this is A and this is also equals to A ಅಂತ ಹೇಳ್ತೇವೆ. ನೋಡಿ, ಅಬ್ಸರ್ವ್ ಮಾಡಿ. Let us say there is a point P ಅಂತ, there is a point P
ಅಲಾಂಗ್ ದ ಆಕ್ಸಿಯಲ್ ಲೈನ್. ನೋಡಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಯು ಮಸ್ಟ್ ಅಬ್ಸರ್ವ್ ದ ಡಯಾಗ್ರಾಮ್ ಕೇರ್ಫುಲಿ. ಸೊ ಫ್ರಮ್ ದ ಸೆಂಟರ್ ಇದು ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಸರ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ನ ಎಲ್ಲಿಂದ ತಗೋಬೇಕು, ಅಲ್ಲೇ ಹೊರಟೋಯ್ತು, ಆ ರೀತಿ ನಿಮ್ಗೆ ಆಗಬಾರದು. ದೇರ್ ಫೋರ್ ಯು ಕ್ಯಾನ್ ಸೇ ನೋಡಿ ಫ್ರಮ್ ದ ಸೆಂಟರ್ ಆಫ್ ಎ ಡೈಪೋಲ್, ಇಲ್ಲಿ ಬರ್ದಿರ್ತೀನಿ ಸೆಂಟೆನ್ಸ್ ಅಲ್ಲಿ ನಿಮ್ಗೆ. ಸೊ ಲೆಟ್ ಅಸ್ ಸೇ ಇಲ್ಲಿಂದ ಇಲ್ಲಿಗೆ ಇರುವಂತಹ ಒಂದು ಪಾಯಿಂಟ್ ಡಿಸ್ಟೆನ್ಸ್ ನ ಆರ್ ಅಂತ ನಾವು ಕನ್ಸಿಡರ್ ಮಾಡೋಣ. ಲೆಟ್ ಸೇ ಆರ್ ಈಸ್ ಎ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ from the center. Therefore minus q charge ಇಂದ we can say r plus a ಅನ್ನೋದು ನಮಗೆ ಸಿಗುತ್ತೆ. r plus a ಅಂತ ನಮಗೆ ಸಿಗುತ್ತೆ. and r minus a, what is r minus a here? r minus a is the distance of a charge, distance of a point from the negative charge. Clear? ನೋಡಿ ಸೆಂಟರ್ ಇಂದ ಪಾಯಿಂಟ್ ಗೆ ಡಿಸ್ಟೆನ್ಸ್ r ಇದೆ. ಸೊ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಪ್ಲಸ್ ಎ ಆಡ್ ಆಗುತ್ತೆ. ಅದೇ ಪಾಸಿಟಿವ್ ಚಾರ್ಜ್ ಅಂತ ನಾವು ತಗೊಂಡಿದ್ದಾಗ ಮೈನಸ್ ಎ ಸಬ್ಟ್ರಾಕ್ಟ್ ಆಗುತ್ತೆ, ಕಮ್ಮಿ ಆಗುತ್ತೆ. ದೇರ್ಫೋರ್ ದಟ್ ಇಸ್ ನಾವು ಜಸ್ಟ್ ಥಿಂಕ್ ಅಬ್ಸರ್ವ್ ಮಾಡಿ. ಫಸ್ಟ್ ಆಫ್ ಆಲ್ ಡ್ಯೂ ಟು ಎ ಪಾಯಿಂಟ್ ಪಾಸಿಟಿವ್ ಚಾರ್ಜ್ ನ ತಗೊಂಡಿದ್ದಾಗ ಈ ಪಾಯಿಂಟ್ ಪಿ ಹತ್ರ ಫೀಲ್ಡ್ ಹೇಗಿರುತ್ತೆ, ಹೌ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್? Directions also plays an important role. How will the electric field? Due to positive charge, the field at the point P, is given by E plus anta navu bariyona. We can call it as E plus anta navu represent madona. Field ಅನ್ನೋದು ಯಾವತ್ತೇ ಆಗಲಿ it acts away because of the positive charge ಅಂತ ಹೇಳ್ತಾ ಇದೀವಿ. and later whenever we come across a negative charge in the field ಹೇಗಿರುತ್ತೆ ನಿಮಗೆ ಅಂತಂದ್ರೆ field always acts towards the charge ಅಂತ ಹೇಳಿ. field always acts towards the charge, that is E minus ಅಂತ ನಾವು ಕನ್ಸಿಡರ್ ಮಾಡಬಹುದು. E minus. ಓಕೆ, ಬಟ್ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿರಬೇಕು ನೋಡಿ. ಕನ್ಸಿಡರ್ either the direction of the electric field ಬೇಸ್ ಮಾಡ್ಕೊಂಡಾದ್ರೂ ನೀವು ಡಿರೈವ್ ಮಾಡಿ, ಇಲ್ಲದೆ ಹೋದ್ರೆ ಕನ್ಸಿಡರ್ ದ ಮ್ಯಾಗ್ನಿಟ್ಯೂಡ್ ಚಾರ್ಜ್ ನ ತಗೊಂಡಾದ್ರೂ ಡಿರೈವ್ ಮಾಡಿ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಜಸ್ಟ್ ಅಬ್ಸರ್ವ್ ದ ಫಿಗರ್. ಸೊ ಅಟ್ ದಿಸ್ ಪಾಯಿಂಟ್ ಪಿ ವಾಟ್ ವಿಲ್ ಬಿ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ? ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಈಸ್ ಆಕ್ಟಿಂಗ್ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. Due to negative charge is acting along the negative x direction. Correct alva? Therefore we can say from the figure the net field along the axial line anta navu bariyona. Illa at the point P. Okay, illi first nanu ಏನು ಬರಿತಾ ಇದೀನಿ? E at the point P, we can write it as E along the axial line anta barida, which is equals to E due to positive charge minus E due to negative charge ಅಂತ ನಾವು ಬರೀಬಹುದು. ಕರೆಕ್ಟಾ? ಯಾಕೆ ಸರ್ ಮೈನಸ್ ಸೈನ್ ಬಂತು? ಬಿಕಾಸ್ ಆಫ್ ಡೈರೆಕ್ಷನ್. ನೋಡಿ ಅಬ್ಸರ್ವ್ ಮಾಡಿ, E ಪ್ಲಸ್ ಅನ್ನೋದು ಪಾಸಿಟಿವ್ ಕಡೆಗಿದೆ, E ಮೈನಸ್ ನಮಗೆ ನೆಗೆಟಿವ್ ಕಡೆಗಿದೆ. ಸೊ ಹಾಗಾಗಿ E ಪ್ಲಸ್ ಮತ್ತು E ಮೈನಸ್ ಅಂತ ನಾವು ಬರೀಬಹುದು. therefore we can say E along the axial line will become equals to, ನಮ್ಗೆ ಇಲ್ಲಿ ಫಾರ್ಮುಲಾ ಗೊತ್ತಿದೆ, ನೀವು ಬರೆಯೋ ನೆಸೆಸಿಟಿ ಇಲ್ಲ, ನೀವು ಇಲ್ಲಿ ಬರೆಯೋ ನೆಸೆಸಿಟಿ ಇಲ್ಲ, ಬಟ್ ನಾನು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಫಾರ್ಮುಲಾ ಏನಿಲ್ಲ 1/4πε0 ಇಂಟು q by distance square. r ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P ಫ್ರಮ್ ದ ರೆಸ್ಪೆಕ್ಟಿವ್ ಚಾರ್ಜ್. therefore we can say ನೋಡಿ ಅಬ್ಸರ್ವ್ ದಿಸ್ 1/4πε0 into plus q divided by what is the distance here? r minus a whole square ಅಂತ ನಾವು ಬರೀಬಹುದು. okay, minus 1/4πε0 into q divided by okay r plus a whole square ಅಂತ ಬರೀತಾರೆ. ಇಲ್ಲಿ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ಮೈನಸ್ ಕ್ಯೂ ಅಲ್ವಾ ಸರ್, ಇಲ್ಲಿ ಮೈನಸ್ ಕ್ಯೂ ಯಾಕೆ ಬರ್ದಿಲ್ಲ ಅಂತ. ಅದನ್ನೇ ನಾನು ಹೇಳಿರೋದು, ಟೇಕ್ ಮೈನಸ್ ಕ್ಯೂ ಆರ್ ಟೇಕ್ ಡೈರೆಕ್ಷನ್ಸ್ ಆದ್ರೂ ಕಾನ್ಸಂಟ್ರೇಟ್ ಮಾಡಿ.
ಇಲ್ಲ ಚಾರ್ಜಸ್ ಮೇಲೆ ಆದ್ರೂ ಕಾನ್ಸಂಟ್ರೇಟ್ ಮಾಡಿ, ಅಷ್ಟೇ ಆಗ್ಲಿ ಎರಡೂ ಕನ್ಸಿಡರ್ ಮಾಡಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಗಾಟ್ ಇಟ್? ಎಸ್, ದೇರ್ ಫೋರ್ ಅಬ್ಸರ್ವ್ ದಿಸ್. E along the axial line is equals to q divided by 4 pi epsilon naught. ಈ ಎರಡೂ ಟರ್ಮ್ಸ್ ಅಲ್ಲಿ q by 4 epsilon naught ಕಾಮನ್ ಆಗಿದೆ ಅಲ್ವಾ? ಸೊ we can take it out. Therefore, what will be remaining here? 1 by r minus a whole square minus 1 by r plus a whole square ಅಂತ ನಮಗೆ ಸಿಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡೋಣ. ಲೆಟ್ ಅಸ್ ಸಿಂಪ್ಲಿಫೈ ದಿಸ್ ಹಿಯರ್. ಏನ್ ಬರುತ್ತೆ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ವಿ ಕ್ಯಾನ್ ಸೇ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಯಲ್ ಲೈನ್ ಈಸ್ ಈಕ್ವಲ್ಸ್ ಟು q by 4 pi epsilon naught into what is the LCM? See, observe this. r minus a whole square into r plus a whole square. r minus a whole square into r plus a whole square. So cross multiplication ಮಾಡೋಣ. r plus a whole square, numerator ಅಲ್ಲಿ r plus a whole square minus r minus a whole square ಅಂತ ನಾವು ಬರೀಬಹುದು. ಸೊ ಜಸ್ಟ್ ಐ ವಿಲ್ ಎಕ್ಸ್ಟೆಂಡ್ ದಿಸ್. ನೋಡಿ, ಅಬ್ಸರ್ವ್ ದಿಸ್. ನಿಮಗೋಸ್ಕರ ಈ ಸ್ಟೆಪ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್. ಇದನ್ನ ನ್ಯೂಮರೇಟರ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಣ. ಅದು ಹೇಗೆ ಸರ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ, ನಾವು ಲೋಯೆಸ್ಟ್ ಸೆಷನ್ಸ್ ಅಲ್ಲಿ ಓದಿರ್ತೀರಿ a plus b whole square ಅಂತ ಅಂದ್ಬಿಟ್ಟು. ಆ ಒಂದು ಇದ್ರ ಪ್ರಕಾರ ಇಲ್ಲಿ r square plus a square plus 2 into a into r ಅಂತ ನಮಗೆ ಬರುತ್ತೆ. ಮೈನಸ್ ಆಫ್ a minus b whole square ಅಂತಂದ್ರೆ r square plus a square minus 2ar ಅಂತಾನು ಸಹ ನಾವು ಬರೀಬಹುದು. ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ನಿಮಗೋಸ್ಕರ ನನ್ನ ಕೇರ್, ಇಲ್ಲಿ ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ. ಹಾಗಾಗಿ r minus a into r plus a, ಎರಡರಲ್ಲೂ ನೀವು ಸ್ಕ್ವೇರ್ ಇರೋದ್ರಿಂದ ವಿ ಕ್ಯಾನ್ ಸೇ ಹೋಲ್ ಸ್ಕ್ವೇರ್ ಅಂತ ನಾವು ಬರೋದು. ನಾನು ಬ್ರಾಕೆಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಸ್ ಇಟ್ ಕ್ಲಿಯರ್? ನಾವು ಜಸ್ಟ್ ಡೂ ಸಿಂಪ್ಲಿಫಿಕೇಶನ್. ಏನ್ ಸರ್ ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರೆ ನೋಡಿ, ಈ ಆಕ್ಸಿಯಲ್ ಇಸ್ ಈಕ್ವಲ್ಸ್ ಟು q by 4 pi epsilon naught ಇಂಟು ಇಲ್ಲಿ ನ್ಯೂಮರೇಟರ್ ಅಲ್ಲಿ ಮೈನಸ್ ನ ಇನ್ಸೈಡ್ ದ ಬ್ರಾಕೆಟ್ ತಗೊಂಡು ಹೋಗಬೇಕು. ಸೊ ವಿ ಕ್ಯಾನ್ ಸೇ r square plus a square plus 2ar. ನಾನು ಬೇರೆ ಏನು ಮಾಡ್ತಾ ಇಲ್ಲ, ಜಸ್ಟ್ ಐ ಆಮ್ ಟೇಕಿಂಗ್ ದ ಮೈನಸ್ ಸೈನ್ ಇಂಟು ದ ಬ್ರಾಕೆಟ್. ಸೊ ಹಾಗಾಗಿ ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2ar ಅಂತ ನಮಗೆ ಬರುತ್ತೆ. ಹೋಲ್ ಡಿವೈಡೆಡ್ ಬೈ, ಇದು ಹೇಗಿದೆ, a minus b ಇಂಟು a plus b ಅಂತಂದ್ರೆ ಯು ಕ್ಯಾನ್ ಸೇ a square minus b square ಹೋಲ್ ಸ್ಕ್ವೇರ್ ಅಂತ ನಮಗೆ ಸಿಗುತ್ತೆ. ಕರೆಕ್ಟಾ ಸ್ಟೂಡೆಂಟ್ಸ್? ಅಬ್ಸರ್ವ್ ಮಾಡಿ. ನಾವು ಪ್ಲಸ್ ಮೈನಸ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವಿಲ್ ಗೆಟ್ ಕ್ಯಾನ್ಸಲ್ ಆದರೆ ಇನ್ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಬರ್ದಿರ್ತೀನಿ. ಅಬ್ಸರ್ವ್ ಮಾಡಿ. 1 q by 4 pi epsilon naught into 2ar plus 2ar. It becomes better I will write 2 times 2ar ಅಂತ ನಾನು ಬರೀತೀನಿ. ಡಿವೈಡೆಡ್ ಬೈ r square minus a square whole square ಅಂತ ನಮಗೆ ಸಿಗುತ್ತೆ. Is it clear? So just take this. E along the axial line will be equals to ಏನ್ ಬರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 1 by 4 pi epsilon naught into 2 into ಈ q ನ ಒಂದ್ ಸ್ವಲ್ಪ ಆ ಕಡೆ ತಗೊಂಡು ಹೋಗಿ ಟರ್ಮ್ಸ್ ನ ರೀಅರೇಂಜ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ. ಸೊ q into 2a into r whole divided by r square minus a square whole square ಅಂತ ನಾವು ಬರೀಬಹುದು. ಕರೆಕ್ಟಾ? I hope you're understanding these points clearly. Now observe this. What is this q into 2a here? q into 2a ಏನ್ ಬರುತ್ತೆ ನಮಗೆ? ನಾವು ಆಲ್ರೆಡಿ ಓದಿದ್ದೀವಿ. So what is q into 2a called? q into 2a is nothing but dipole moment. Therefore we can say ನಾನು ನಿಮಗೆ ಅರ್ಥ ಆಗಬೇಕು ಅಂತ ಅಂದ್ಬಿಟ್ಟು ಸೈಡ್ ಅಲ್ಲಿ ನಾನು ಬರಿತಾ ಇದ್ದೀನಿ. ಬಟ್ ನಿಮಗೆ ಪೇಪರ್ ಕೊಡ್ತಾರೆ, ಸೊ ಯಾವುದೇ ರೀತಿ ಕಂಜೂಸ್ ಬೇಡ. ಹ್ಯಾಪಿಲಿ ಯು ಕ್ಯಾನ್ ಟೇಕ್ ಅಂಡ್ ಯು ಕ್ಯಾನ್ ರೈಟ್ ಸ್ಟೆಪ್ ಬೈ ಸ್ಟೆಪ್. ಬರ್ದಿದಾಗ ನೀವು ಒಂದ್ ಸ್ವಲ್ಪ ನೀಟಾಗಿ ಒಂದು ಇಂಪ್ರೆಷನ್ ನ ಕ್ರಿಯೇಟ್ ಮಾಡ್ತಾರೆ. ಯಾರಿಗೆ? ನಾವು ಯಾರಾದ್ರೆ ಎವ್ಯಾಲ್ಯೂಯೇಟ್ ಮಾಡ್ತಾ ಇರ್ತಾರೆ ಅವರಿಗೆ.
ಸೊ ನೋಡಿ ಅಬ್ಸರ್ವ್ ಮಾಡಿ, E along the axial line will become equals to 1 by 4 pi epsilon naught into 2 times P into R divided by R square minus A square whole square ಅಂತ ನಾವು ಬರೀಬಹುದು. Is it clear? What is P here? Since P is equals to Q into 2A, ಇಷ್ಟು ಬರೆದ್ರೆ ಸಾಕಾಗತ್ತೆ. ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಸ್ವಲ್ಪ ಕೆಲವು ಸರಿ ನಿಮಗೆ ಸ್ಪೆಷಲ್ ಆಗು ಸಹ ನಿಮಗೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರ್ತಾರೆ. ಏನು ಸರ್ ಅದು ಅಂತಂದ್ರೆ, ಫಾರ್ ಎ ಶಾರ್ಟ್ ಡೈಪೋಲ್, ಫಾರ್ ಎ ಶಾರ್ಟ್ ಡೈಪೋಲ್ ಅಂತ ಹೇಳ್ತಾರೆ. ಫಾರ್ ಎ ಶಾರ್ಟ್ ಡೈಪೋಲ್, ವಾಟ್ ಇಸ್ ದ ಮೀನಿಂಗ್ ಆಫ್ ಶಾರ್ಟ್ ಡೈಪೋಲ್ ಹಿಯರ್ ಅಂತಂದ್ರೆ, the distance of the point P along the axial line is very large compared to the length of the dipole. So ಹೀಗಿದ್ದಾಗ ಏನು ಬರೀಬಹುದು ನೋಡಿ ಇಲ್ಲಿ, we can say r square minus a square whole square, ಇಲ್ಲದೆ ಹೋದ್ರೆ r square minus a square is approximated as just r square ಅಂತ ನಾವು ಬರೀಬಹುದು. ಅಂದ್ರೆ a square ಟರ್ಮ್ ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಓಕೆ, therefore we can say E along the axial line becomes equals to, ನೋಡಿ ಅಬ್ಸರ್ವ್ ಮಾಡಿ, 1 by 4 pi epsilon naught into 2 into P into R divided by R square whole square ಅಂತ ಬರುತ್ತೆ. So E along the axial line becomes equals to 1 by 4 pi epsilon naught into 2P into R divided by R to the power of 4 ಅಂತ ನಮಗೆ ಸಿಗುತ್ತೆ. ಗೊತ್ತಲ್ವ ನಿಮಗೆ, R square whole square A power M whole power N ಇದ್ದರೆ A power M into N. Therefore 1R will get cancel, remaining R cube ಅಂತ ನಮಗೆ ಬರುತ್ತೆ. Therefore E along the axial line becomes equals to 1 by 4 pi epsilon naught into 2p divided by r cube ಅಂತ ನಮಗೆ ಸಿಗುತ್ತೆ. This is the electric field due to dipole along the axial line ಅಂತ ನಾವು ಹೇಳ್ತಾ ಇದ್ದೀವಿ. ಕ್ಲಿಯರ್ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಲ್ವಾ? This is how we can discuss the derivation. ನಿಮಗೆ ಒಂದೇ ಪೇಪರ್ ಅಲ್ಲಿ ನೀವು ಬರ್ದಿರ್ತೀರಲ್ವಾ, ಆಲ್ಮೋಸ್ಟ್ ಅಲ್ಲಿ ತುಂಬಾ ಸಿಂಪಲ್ ಆಗಿರುತ್ತೆ, ಪ್ರಿಸೈಸ್ಡ್ ಆಗಿರುತ್ತೆ, ಅಂಡ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ನೋಡಿದ ತಕ್ಷಣ ಯಾವುದೇ ರೀತಿ ಹೊಡೆದ ಹಾಕದೆ ಇದ್ದರೆ ನಿಮಗೆ ಔಟ್ ಆಫ್ ಔಟ್ ಬಂದ್ಬಿಡುತ್ತೆ. ಯಾವುದೇ ರೀತಿ ನಿಮಗೆ ಕರೆಕ್ಷನ್ ನಾವು ಚಿತ್ ಮಾಡಬಾರ್ದು. ಇಸ್ ಇಟ್ ರೈಟ್? ಹಾಗಿದ್ದಾಗ ನಿಮ್ಗೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಥಿಂಗ್. ಔಟ್ ಆಫ್ ಔಟ್ ಬಂದೇ ಬರ್ದಿದ್ರಲ್ಲಿ ಇಷ್ಟಿಷ್ಟು ನೀವು ಬರ್ದಿದ್ದೀರಾ, ಡಯಾಗ್ರಾಮ್ನ ನೀಟಾಗಿ ಹಾಕಿ ಡೆರಿವೇಶನ್ಸ್ ನ ನೀಟಾಗಿ ನೀವು ಬರ್ಕೊಂಡು ಹೋಗಿದ್ದೀರಾ, ವಿತೌಟ್ ಎನಿ ಎರೇಸ್ಮೆಂಟ್, ಗಲೀಜ್ ಮಾಡ್ತೀರಾ, ಕಾಟ್ ಮಾಡ್ತೀರಾ, ಬರ್ದಿದ್ದೀರಾ ಅಂತಂದ್ರೆ ಔಟ್ ಆಫ್ ಅಂದ್ರೆ 5 ಮಾರ್ಕ್ಸ್ ಕೊಟ್ಟಿದ್ರೆ ಇದಕ್ಕೆ 5 ಮಾರ್ಕ್ಸ್ ನಿಮಗೆ ಡ್ಯಾಮ್ ಶೋರ್ ಆಗಿ ಬಂದೇ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಆರ್ ದ ಥಿಂಗ್ಸ್, ದಿಸ್ ಈಸ್ ಹೌ ವಿ ಕ್ಯಾನ್ ಡಿಸ್ಕಸ್ ದ ಡೆರಿವೇಶನ್ಸ್. ಓಕೆ, ಸೊ ವಿತ್ ದಿಸ್ ವಿ ಆರ್ ಗೋಯಿಂಗ್ ಟು end today's lecture. ಇವತ್ತಿನ ಸೆಷನ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. In the next class we'll discuss few more points along with the questions and answer, which plays an important role for our board examination. Okay students, I hope you enjoyed the session. So ಯಾರಿಗಾದರೂ ಏನಾದರೂ ಡೌಟ್ಸ್ ಇದೆ ಇದರಲ್ಲಿ ಅಂತಂದ್ರೆ, so no need to hesitate to ask your doubts, and please comment. Okay, ಕಮೆಂಟ್ ಮಾಡ್ತಿರಲ್ವಾ, ನಾನು ನಿಮ್ಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಕಮೆಂಟ್ಸ್ಗೋಸ್ಕರ. ಸೊ ಏನಾದರೂ ಡೌಟ್ಸ್ ಇದೆ ಅಂತಂದ್ರೆ ಯು ಮಸ್ಟ್ ಆಸ್ಕ್ ವಿತೌಟ್ ಎನಿ ಹೆಸಿಟೇಷನ್. Yes, with this I am going to conclude the today's lecture. We'll meet you in the next class. Until then, please keep preparing. Don't waste your time. Okay. Yes, thank you very much. Bye bye. See you.